ಮಾಡ್ಕೊಳ್ಳೋದು ಅಷ್ಟೇ. ಇನ್ನು ಮೊದಲು ಇದು ದೋಸೆ ಹಿಟ್ಟು ಹದವಾಗಿ ದೋಸೆ ಹಿಟ್ಟು ಇಟ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಆಲೂಗಡ್ಡೆ ಪಲ್ಯ, ಆಮೇಲೆ ಇದಕ್ಕೆ ಹಚ್ಚೋದಕ್ಕೆ ಅಂತ ಕೆಂಪು ಚಟ್ನಿ, ಆಮೇಲೆ ಇದು ಹಾಕ್ಕೊಂಡು ನೆಂಚ್ಕೊಂಡು ತಿನ್ನೋಕ್ಕೆ ಹಸಿರು ಚಟ್ನಿ, ಕೊತ್ತಂಬರಿ ಸೊಪ್ಪಿನ ಚಟ್ನಿ. ಅದು ಚಟ್ನಿಗೆ ಇದನ್ನೆಲ್ಲ ಕಡಲೆಬೇಳೆ ಉದ್ದಿನಬೇಳೆ ಇದು ಹಾಕ್ಕೊಂಡು ಗರಂ ಗರಂ ಅಂದ್ಕೊಂಡು ತಿನ್ನೋಕ್ಕದು. ಆಮೇಲೆ ಬೆಣ್ಣೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ತುಪ್ಪ, ಎಣ್ಣೆ, ದೋಸೆ ಮಾಡೋಕ್ಕೆ. ಬೆಣ್ಣೆ ಈಗ ಕಡ್ದಿರೋದು, ಬೆಣ್ಣೆ ಈಗ ಫ್ರೆಶ್ಶಾಗಿ ಮಾಡ್ತಾ ಇರೋದು. ತವಾ ಕಾಯ್ತಾ ಇದೆ, ತವಾ ಕಾಸಕ್ಕೆ ಇಟ್ಟಿದ್ದೀನಿ. ಈಗ ಬಿಸಿ ಬಿಸಿಯಾಗಿ ಗರಿಗರಿಯಾಗಿ ಮಸಾಲೆ ದೋಸೆ ಮಾಡಿ ಕೊಡೋದು ಪಾಪನಿಗೆ. ಮೊದಲು ಏನು ಮಾಡಬೇಕು, ತವಾ ಕಾಯಿದೆ ನೋಡಿಬಿಟ್ಟು ಚೆನ್ನಾಗಿ ಉಜ್ಜಬೇಕು ಅಷ್ಟೇ ತವಾನ. ಆಮೇಲೆ ಒಂದು ಬಟ್ಟೆ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಇರಿದಾಗೆ ಆಯಿಲ್ ಇರಬಾರ್ದು ತವಾದ ಮೇಲೆ. ಆಯಿಲ್ ಇದ್ದರೆ ಅದಕ್ಕೆ ಈಸಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಗೊಂಡು ಇಡಬೇಕು. ಬಿಟ್ಟು ತಕ್ಷಣ ನಮ್ಗೆ ಯಾವ ಸೈಜ್ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಹರ್ಕೋಬೇಕು. ಹಿಂಗೆ ತುಂಬ ತೆಳ್ಳಗರಿಬಾರ್ದು ಮಸಾಲೆ ದೋಸೆನ, ಸ್ವಲ್ಪ ದಪ್ಪನಾಗೇ ಇರಬೇಕು. ಎಣ್ಣೆ ಹಾಕೋಬೇಕು ಹಿಂಗೆಲ್ಲ ಎಲ್ಲ ಕಡೆ ಕ್ಲೀನಾಗಿ ಎಣ್ಣೆ ಹಾಕ್ಕೊಂಡು ಹಂಚಿಗೆಲ್ಲ ಹಾಕೋಬೇಕು. ಎಣ್ಣೆ ಗರಿಗರಿ ಬರ್ತಾವಾಗ ಹಂಚೆಲ್ಲ. ಯಾಕೆ ಓಕೆ, ಈಗ ದೋಸೆ ಅರ್ಧ ಬೆಂದಿದೆಯಾ ನೋಡೋಣ. ತೆಗೆದು ಒಂದು ಅರ್ಧ ಬೆಂದಿದೆ ಅಂತ ಬೇಯ್ತಾ ಇದೆ. ಆಗಿಲ್ಲ, ಬೇಯ್ತಾ ಇದೆ. ಇವಾಗ ಏನು ಮಾಡಬೇಕು ಅಂದರೆ ಕೆಂಪು ಚಟ್ನಿ ತೊಗೊಂಡು ಹಾಕ್ಕೊಂಡು ಹಚ್ಚಬೇಕು. ಚಟ್ನಿ ಹಾಕ್ಕೊಂಡು ಕೆಂಪು ಚಟ್ನಿಗೆ ಏನೇನು ಹಾಕಿದ್ಯಾ? ಚಟ್ನಿಗೆ ಏನು ಹಾಕಿದೆ ಅಂದರೆ ಒಣಮೆಣಸಿನ್ಕಾಯಿ, ಚೂರು ಜೀರಿಗೆ, ಚೂರು ಆಮೇಲೆ ಈರುಳ್ಳಿ, ಕರಿಬೇವು, ಸ್ವಲ್ಪ ಕಡಲೆ, ಕಾಯಿ, ಹುಣಸೆಹಣ್ಣು, ಉಪ್ಪು, ಬೆಲ್ಲ ಎಲ್ಲ ಹಾಕಿ ರುಬ್ಬೋದು. ಓಕೆ, ನೆಕ್ಸ್ಟ್ ಚಟ್ನಿ ಹಚ್ಚಾಯ್ತಾ? ಇವಾಗ ಏನು ಮಾಡಬೇಕು, ಈಗ ಸ್ವಲ್ಪ ತುಪ್ಪ ಹಾಕಬೇಕು. ಒಂದು 2 ಚಮಚದಷ್ಟು, ಎರಡೂವರೆ ತುಪ್ಪ ಹಾಕೋದು. ಆಮೇಲೆ ಎಲ್ಲ ತಗೊಂಡು ಹಾಕ್ಬಿಟ್ಟು ಇದು ಮಾಡಬೇಕು. ಉರಿ ಸ್ವಲ್ಪ ಕಮ್ಮಿ ಮಾಡಿ ಒಂದು 2 ನಿಮಿಷ ಇಡೋದು ಹಿಂಗೆ. ಬೆಣ್ಣೆ ತಗೊಂಡು ಮಧ್ಯ ಹಾಕೋದು. ಎಲ್ಲ ಕಡೆಗೂ ಚೂರು ಹಾಕಿದ್ರೆ ಈಕ್ವಲಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆ. ಇರ್ಬೋದು ಎಬ್ಬಿ ನೋಡೋದು ಅದಕ್ಕೆ ಬಂದಿದೆಯಾ ಏನು ಅಂತ. ಓಕೆ, ಸೂಪರಾಗಿ ಬಂದಿದೆ. ಹೀಗೆ ಮಡಿಸೋದು. ಗರಿ ಕೆಂಪು ಒಂದೇ ಕಲರ್ ಬರ್ತಾ ಇದೆ ದೋಸೆ. ಆಮೇಲೆ ಅದನ್ನು ತೆಗೆದು ಆಯಿತಾ. ಈ ಆಮೇಲೆ ಇವಾಗ ಬೇರೆ ಒಂಚೂರು ಬೆಣ್ಣೆ ಹಾಕೋಬೇಕು. ಮೇಲೆ ಬೆಣ್ಣೆ ಬೇಡ, ಸೈಡ್ಗೆ ಹಾಕಿ ಒಂಚೂರು ಹಿಂಗೆ ಹಾಕಿದ ಮೇಲೆ ತೆಕ್ಕೋದು. ಸೈಡ್ಗೆ ಚಟ್ನಿ. ಮಸಾಲೆ ದೋಸೆ ರೆಡಿ. ಬಿಸಿ ಬಿಸಿ ಮಸಾಲೆ ದೋಸೆ ರೆಡಿ ಟು ಈಟ್.